ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ್ನ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 45ನೇ ಪ್ರಶ್ನೆ. ಸಂತುಲಿತ ಮತ್ತು ಅಸಂತುಲಿತ ಬಲಗಳ ನಡುವಿನ ಎರಡು ವ್ಯತ್ಯಾಸವನ್ನು ಬರೆಯಿರಿ. ಸಂತುಲಿತ ಬಲ ಮತ್ತೆ ಅಸಂತುಲಿತ ಬಲ. ಇಲ್ಲಿ ಎಲ್ಲಾ ದಿಕ್ಕುಗಳಿಂದ ವಸ್ತುವಿನ ಮೇಲೆ ವರ್ತಿಸುವ ಬಲಗಳು ಸಮವಾಗಿದ್ದಾಗ ಅವು ಪರಸ್ಪರ ಪರಿಣಾಮವನ್ನು ರದ್ದುಗೊಳಿಸುತ್ತವೆ ಮತ್ತು ಅವುಗಳನ್ನು ಸಂತುಲಿತ ಬಲಗಳು ಎಂದು ಕರೆಯಲಾಗುತ್ತದೆ. ಫಲಿತ ಬಲ ಅಂತ ನಾವೇನು ಹಿಂದಿನ ಕ್ವಶನ್ ಅಲ್ಲಿ ಕಲ್ತ್ಕೊ ಬಂದ್ವಲ್ಲ, ಆ ಫಲಿತ ಬಲ 0 ಆಗಿದ್ರೆ, ಫಲಿತ ಬಲ ಏನಿದೆ ರಿಸಲ್ಟೆಂಟ್ ಫೋರ್ಸ್ ಅದು 0 ಆಗಿದ್ರೆ ಅದನ್ನ ಸಂತುಲಿತ ಬಲ ಅಂತ ಕರಿತೀವಿ. ಎಲ್ಲಾ ದಿಕ್ಕುಗಳಿಂದ ವಸ್ತುವಿನ ಮೇಲೆ ವರ್ತಿಸ್ತಾ ಇರುವಂತಹ ಬಲ ಸಮವಾಗಿದ್ದಾಗ, ಇಲ್ಲಿ ನೋಡಿ ಹಗ್ಗ ಜಗ್ಗಾಟ ಮಾಡ್ತಾ ಇದ್ದಾರೆ. ಈ ಕಡೆ ಟೀಮ್ ಅವರು 300 ನ್ಯೂಟನ್ ಫೋರ್ಸ್ ಇಂದ ಎಳೆತಾ ಇದ್ದಾರೆ, ಈ ಕಡೆ ಟೀಮ್ ಅವರು ಕೂಡ 300 ನ್ಯೂಟನ್ ಫೋರ್ಸ್ ಇಂದ ಹಗ್ಗವನ್ನ ಜಗತಾ ಇದ್ದಾರೆ. ಈ ಟೈಮಲ್ಲಿ ಇಲ್ಲಿ ವರ್ತಿಸ್ತಾ ಇರುವಂತಹ ಬಲ ಸಮವಾಗಿದೆ. ನೋಡಿ, 300 ನ್ಯೂಟನ್ ಇದೆ, ಜೊತೆಗೆ ವಿರುದ್ಧ ದಿಕ್ಕಿನಲ್ಲಿದೆ. ಹಾಗಾಗಿ ಇದರ ಪರಿಣಾಮವನ್ನ ಇದು ರದ್ದುಗೊಳಿಸ್ತಾ ಇದೆ, ಪರಸ್ಪರ ಪರಿಣಾಮವನ್ನ ರದ್ದುಗೊಳಿಸುತ್ತವೆ. ಇವುಗಳನ್ನ ಸಂತುಲಿತ ಪರಿಣಾಮಗಳು ಅಥವಾ ಸಂತುಲಿತ ಬಲಗಳು ಅಂತ ಕರಿತೀವಿ. ಅಸಂತುಲಿತ ಬಲ ಅಂದ್ರೆ ಮತ್ತೊಂದೆಡೆ ವಸ್ತುವಿನ ಮೇಲೆ ವರ್ತಿಸುವ ಬಲಗಳು ಸಮಾನವಾಗಿಲ್ಲದಿದ್ದಾಗ, ಪರಸ್ಪರ ರದ್ದುಗೊಳಿಸದಿದ್ದಾಗ ಅವುಗಳನ್ನು ಅಸಂತುಲಿತ ಬಲಗಳು ಎಂದು ಕರೆಯಲಾಗುತ್ತದೆ. ಫಲಿತ ಬಲ ಏನಿದೆ, ಫಲಿತ ಬಲ ಇದು 0ಗೆ ಈಕ್ವಲ್ ಆಗಿರೋದಿಲ್ಲ, ಬೇರೆ ವ್ಯಾಲ್ಯೂ ಇರ್ತದೆ. ಈಗ ಎರಡನೇ ಉದಾಹರಣೆಯನ್ನು ನೋಡಿದ್ರೆ, ಈ ಟೀಮ್ನವರು ಫುಲ್ ಸ್ಟ್ರಾಂಗ್ ಆಗಿ 300 ನ್ಯೂಟನ್ ಹಾಕಿ ಜರುಗುತ್ತಾ ಇದ್ದಾರೆ. ಇವ್ರ ಹತ್ರ ಎಷ್ಟು ಶಕ್ತಿ ಇದೆ? ಕೇವಲ 100 ನ್ಯೂಟನ್ ಅಷ್ಟು ಶಕ್ತಿ ಇದೆ. ಹಾಗಾಗಿ ಎರಡೂ ಬಲಗಳು ವಿರುದ್ಧವಾಗಿದ್ರೂ ಪರಸ್ಪರ ಸಮವಾಗಿಲ್ಲ. ಆ ಕಾರಣಕ್ಕಾಗಿ ಒಂದನ್ನೊಂದು ಇಲ್ಲಿ ರದ್ದುಗೊಳಿಸೋದಿಲ್ಲ. ಹಾಗಾಗಿ ಇವುಗಳನ್ನ ನಾವು ಅಸಂತುಲಿತ ಬಲಗಳು ಅಂತ ಕರಿತೀವಿ. ಥ್ಯಾಂಕ್ ಯು.